ಜೊತೆಗೆ ಮಂಜುನಾಥ್ ಅವರ ತಾಯಿ ಸುಮತಿಯವರು ಸಂಪರ್ಕದಲ್ಲಿದ್ದಾರೆ. ಸುಮತಿಯವರೇ, ಹೇಳಿ. ಮಗ ಯಾವಾಗ ಕಡೆದಾಗ ನಿಮಗೆ ಫೋನ್ ಮಾಡಿದರು? ನಿನ್ನೆ ಅಲ್ಲ, ಮೊನ್ನೆ ಫೋನ್ ಮಾಡಿದರು ಸರ್. ಚೆನ್ನಾಗಿದೆ ಅಮ್ಮ, ಇಲ್ಲೇನು ತೊಂದರೆ ಇಲ್ಲ, ನೀನು ಯಾಕೆ ಟೆನ್ಷನ್ ಮಾಡ್ಕೋಬೇಡ. ನೀವು ಏನೋ ಕಾಶ್ಮೀರಕ್ಕೆ ಹೋಗುವಾಗ ಬೇಡ, ಅಲ್ಲಿಗೆ ಹೋಗೋದು ಬೇಡ ಅಂತೇನೋ ಹೇಳಿದ್ರಂತೆ. ನಾಳೆ 24ನೇ ತಾರೀಕು ವಾಪಸ್ ಬೇಡ ಅಂತ ಹೇಳಿದೆ. ನಾನು ಟಿ ವಿಯಲ್ಲಿ ಮತ್ತು ಪೇಪರ್ನಲ್ಲೆಲ್ಲ ವಾಚ್ ಮಾಡ್ತಾ ಇದ್ದೆ, ಅದಕ್ಕೆ ಮತ್ತು ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದೆ. ಅದರಿಂದ ತುಂಬ ಥ್ರೆಟ್ಟೆಲ್ಲ ಇದೆ, ಬೇಡ ಕಣೋ ಅಂತ ಹೇಳಿದ್ರು. ಇಲ್ಲಮ್ಮ, 30 ವರ್ಷ ಇದ್ದಾಗೆ ಇಲ್ಲ, ಈಗ ತುಂಬ ಬದಲಾವಣೆ ಆಗಿದೆ, ತುಂಬ ಚೆನ್ನಾಗಿದೆ. ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿ ಬಂದಿದ್ದಾರೆ, ಎದುರುಗಡೆ ಮನೆಯವರು ಹೋಗಿ ಬಂದಿದ್ದಾರೆ ಅಂತ ಹೇಳಿ ಮೊನ್ನೆ 18ನೇ ತಾರೀಕು ಕಳಿಸ್ಕೊಟ್ವಿ ಅಲ್ಲಿಗೆ. ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಡೆಲ್ಲಿಗೆ ಹೋಗಿ, ಡೆಲ್ಲಿಯಿಂದ ಶ್ರೀನಗರ ಫ್ಲೈಟಿಗೆ ಹೋದರು. ಓಕೆ, ಯಾವಾಗ ಬರಬೇಕಿತ್ತಮ್ಮ? ನಾಳೆ ವಾಪಸ್ ರಿಟರ್ನ್ ಬರಬೇಕಾಗಿತ್ತು ಸರ್. ಅದಕ್ಕೆ ಏರ್ಪಾಟ್ ಮಾಡಿ ಹೋಗಿದ್ದ, ಕಾರ್ ಇದೆ ಕಳಿಸ್ಕೊಡು, ಡ್ರೈವರ್ ಮಾಡಿಕೊಂಡು ಅಂತ. ನಾಳೆ ಕೀ ಕೊಡೋಳೆ ಇದ್ದೆ ಅವ್ರಿಗೆ, ಬಂದು ಬೆಳಗ್ಗೆ ಕರ್ಕೊಂಡು ನಾಳೆ ಬೆಂಗಳೂರಿಗೆ ಬಂದು ಇಳಿತೀವಿ, ಬೆಂಗಳೂರಿಂದ ಇಲ್ಲಿ ಶಿವಮೊಗ್ಗಕ್ಕೆ ಕರ್ಕೊಂಬರ್ಲಿಕ್ಕೆ ಕಾರ್ ಏರ್ಪಾಟ್ ಮಾಡಿದ್ರು. ಬ್ಯಾಗೆಲ್ಲ ಲಗೇಜ್ ಇದೆ, ಬಸ್ಸಲ್ಲೆಲ್ಲ ಬರೋಕ್ಕಾಗಲ್ಲ, ಟ್ರೈನಲ್ಲಿ ಬರೋಕ್ಕಾಗಲ್ಲ ಅಂತ. ನಿಮ್ಮ ಸೊಸೆ ಫೋನ್ ಮಾಡಿ ಹೇಳಿದ್ರ? ಯಾರು, ಹೆಂಗೆ ಗೊತ್ತಾಯ್ತು ಇದೆಲ್ಲ? ನಮಗೆ ಫೋನ್ ರೀಚ್ ಆಗಲ್ಲ ಸರ್, ಅದು ರಿಮೋಟ್ ಏರಿಯಾ ಆಗಿದೆ. ಅದರಿಂದ ಹೇಳಿದ್ರು 2 ದಿವಸ ನಾವು ಸಿಗೋದಿಲ್ಲ ಅಂತ ಹೇಳಿದ್ರು. ನಾವು ನಿನ್ನೆ ಟಿ ವಿ ವಾಚ್ ಮಾಡ್ತಿದ್ವಿ, ಆವಾಗ ಬಂತಲ್ಲ, ಆವಾಗ ಆಮೇಲೆ ಜಿಲ್ಲಾಡಳಿತಕ್ಕೆ ಫೋನ್ ಬಂತು ಅಂತ ಕಾಣಿಸುತ್ತೆ, ಅವ್ರು ನಮಗೆ ಬಂದು ಹೇಳಿದರು ಸರ್ ಇಲ್ಲಿ. ಅಂದರೆ ನಿಮಗೆ ಟಿ ವಿಲಿ ನೋಡಿದಾಗಲೇ ಗೊತ್ತಾಯ್ತಮ್ಮ? ಹ್ಞೂ ಸರ್, ಗೊತ್ತಾಯ್ತು. ಅಂದರೆ ಇಂಜುರಿ ಆಗಿದೆ ಅಂತ ತಿಳ್ಕೊಂಡಿದ್ವಿ ಸರ್ ನಾವು, ಈ ರೀತಿ ಡೆತ್ ಆಗಿದೆ ಅಂತ ತಿಳ್ಕೊಂಡಿರಲಿಲ್ಲ. ಖುಷಿಯಲ್ಲಿ ಹೋಗಿದ್ರು, ಬರ್ತಾನೆ, ಎಲ್ಲರೂ ಬಂದರು, ಧೈರ್ಯ ಹೇಳಿ ಹೋಗಿದ್ರು, ಬರ್ತಾನೆ ಅಂತ ತೊಂದರೆ ಕೊಡಬೇಡಿ. ಖುಷಿಯಲ್ಲಿ ಹೋಗಿದ್ರು. ಮೊಮ್ಮಗನ ರಿಸಲ್ಟ್ ಬಂದ ಖುಷಿಯಲ್ಲಿ ಏನೋ ಟೂರ್ ಪ್ಲಾನ್ ಏನೋ ಮಾಡ್ಕೊಂಡಿದ್ರಂತೆ. ಹ್ಞೂ ಸರ್, ತುಂಬ ಖುಷಿಯಲ್ಲಿ ಹೋಗಿದ್ರು. ಇತ್ತಲಾಗಿ ಅವ್ರ ಕಾರ್ಯ ಬ್ಯುಸಿಯಿಂದ ಎಲ್ಲೂ ಹೋಗೋಕ್ಕಾಗಿರಲಿಲ್ಲ, ಅದಕ್ಕೆ ಹೋಗಿದ್ರು ಈ ಸರಿ. ಕಾಶ್ಮೀರಕ್ಕೆ ಹೋಗೋದು ಪ್ಲಾನ್ ಇತ್ತಾ ಅಥವಾ ಬೇರೆ ಪ್ಲಾನ್ ಏನಾದರೂ ಮಾಡ್ಕೊಂಡಿದ್ರಾ? ಬೇರೆ ರಾಜಸ್ಥಾನ್ಗೆ ಹೋಗಬೇಕು ಅಂದ್ಕೊಂಡ, ಅಲ್ಲಿ ತುಂಬ ಹೀಟ್ ಇರುತ್ತೆ. ಈ ಸರಿ ಕಾಶ್ಮೀರದಲ್ಲಾದರೆ ಕೂಲಾಗಿರುತ್ತೆ. ಅವನ ಫ್ರೆಂಡ್ಸ್ ಎಲ್ಲ ಹೋಗಿದ್ರು, ಅದರಿಂದ ಅವರೆಲ್ಲ ಗೈಡೆನ್ಸ್ ಮಾಡಿದರು, ಚೆನ್ನಾಗಿದೆ, ಏನು ತೊಂದರೆ ಇಲ್ಲ, ಹೋಗ್ಬಾ ಅಂತ. ಅದನ್ನು ಇಷ್ಟಪಟ್ಟ ಅವನು. ಈಗ 2-3 ದಿವಸದ ಹಿಂದೆದು ವಿಡಿಯೋ ಕೂಡ ಒಂದು ನೋಡ್ತಾ ಇದ್ವಿ ನಾವು. ಅಲ್ಲಿ ಕಾಶ್ಮೀರದಲ್ಲಿ ಖುಷಿಯಾಗಿ ಗಂಡ ಹೆಂಡತಿ ಇಬ್ಬರು ಮಾತನಾಡ್ತಾ ಇರುವಂಥದ್ದು, ಈ ಎಲ್ಲ ವಿಡಿಯೋ ನೋಡ್ತೇವೆ. ನಿಮಗೂ ಎಲ್ಲ ಕಳಿಸ್ತಾ ಇದ್ರಾ? ಅಲ್ಲಿಂದ ಫೋಟೋಸು ಅವೆಲ್ಲ ಕಳಿಸ್ತಾ ಇದ್ರಾ? ಖುಷಿಯಾಗಿರುವಂಥದ್ದು? ಹ್ಞೂ, ಕಳಿಸ್ತಾ ಇದ್ರು ಸರ್. ಇವತ್ತೀಗ ರಾತ್ರಿ ಕರ್ಕೊಂಡು ಬರ್ತಾರಂತ, ನಾಳೆ ಬೆಳಿಗ್ಗೆ? ಆಯ್ತು, ಹಾಂ, ನೈಟ್ ಹೊರಟು ಬೆಳಗ್ಗೆ ಇಲ್ಲಿ ತಲುಪ್ತಾರೆ ಸರ್. ಸರ್ಕಾರ ಅದಕ್ಕೆ ವ್ಯವಸ್ಥೆ ಮಾಡಿದಾರಂತೆ. ಧೈರ್ಯವಾಗಿರಿ, ಆರಾಮಾಗಿರಿಮ್ಮ. ಇಂತಹ ಸಂದರ್ಭದಲ್ಲಿ ಧನ್ಯವಾದ ನಮ್ಮ ಜೊತೆಗೆ ಮಾತನಾಡೋದಕ್ಕಾಗಿ. ಇದು ಸುಮತಿಯವರ ಮಾತು. ಅಂದರೆ ತನ್ನ ಮಗನನ್ನು ಕಳ್ಕೊಂಡಿರ್ತಕ್ಕಂತಹ ತಾಯಿ ಸಹಜವಾಗಿಯೇ ಅಮ್ಮ ಎದುರುಗಡೆ ಮಗ ತೀರ್ಕೊಂಡಿರುವಂತಹ ಘಟನೆ ಇದೆಯಲ್ಲ, ಇದನ್ನು ವಿವರಿಸುವಂಥದ್ದು ಸ್ವಲ್ಪ ಕಷ್ಟ. ಆದರೆ ಅವರು ಇರೋದರಲ್ಲಿ ಸ್ವಲ್ಪ ಧೈರ್ಯವನ್ನು ತೆಗೆದುಕೊಂಡು ನಮ್ಮ ಜೊತೆ ಕೂಡ ಮಾತನಾಡಿದರು. ಇಲ್ಲಿ ರವಿ ಜೋಶಿ ಅವರು ತಾವು ಅವಾಗಲೇ ಹೇಳ್ತಾ ಇದ್ದೀರಿ, ಇಂಟೆಲಿಜೆನ್ಸ್ ವಿಚಾರಗಳ ಬಗ್ಗೆಯೂ ಕೂಡ ಹೇಳ್ತೀರಿ, ಯಾವ ಸ್ವರೂಪದಲ್ಲಿ ಇಲ್ಲಿ ಕೋಆರ್ಡಿನೇಷನ್ಸ್ ಇರುತ್ತೆ ಅಂತೇಳಿ. ಇಂಥದ್ರ ನಡುವೆಯಲ್ಲೂ ಕೂಡ ಇಂಥದ್ದು ಒಂದೊಂದು ಘಟನೆಗಳು ಸಂಭವಿಸುವಂಥದ್ದು. ಆದರೆ ಒಂದು ದೊಡ್ಡ ಅಟ್ಯಾಕ್ ಆದಾಗ ಸಹಜವಾಗಿಯೇ ಇಡೀ ದೇಶದ ಮತ್ತು ಇಡೀ ವಿಶ್ವದ ಗಮನವು ಕೂಡ
ಈ ಕಡೆಗೆ ಹರಿಯುತ್ತೆ. ಅದರಲ್ಲಿ ಜಸ್ಟ್ ಒಂದು ಟ್ವೀಟನ್ನು ನೋಡ್ತಾ ಇದ್ದೆ. ವಿಶೇಷವಾಗಿ ಇದನ್ನು ಪಾಕಿಸ್ತಾನದ ಹಿಂದಿನ ಏನು ಅಂಬಾಸಿಡರ್ ಆಗಿ ಕೆಲಸ ಮಾಡಿದಂಥವರು, ಜರ್ಮನಿ ಆ್ಯಂಡ್ ಹೈಕಮಿಷನರ್ ಟು ಇಂಡಿಯಾ ಆಗಿದ್ದಂತಹ ಅಬ್ದುಲ್ ಬಾಸಿತ್ ಅವರು ಮಾಡಿದಂತಹ ಒಂದು ಟ್ವೀಟನ್ನು ಓದ್ತಾ ಇದ್ದೆ. ಅದರಲ್ಲಿ ಯಾವುದೇ ಸಂದರ್ಭದಲ್ಲಿ ಭಾರತ ಮತ್ತೆ ಮಿಸ್ಅಡ್ವೆಂಚರನ್ನು ಮಾಡಬಹುದು ಈ ವಿಚಾರದಲ್ಲಿ. ಈ ಬಾರಿ ಪಾಕಿಸ್ತಾನ ತುಂಬ ಹಾರ್ಡ್ ಆಗಿ ಅದಕ್ಕೆ ರಿಯಾಕ್ಟ್ ಮಾಡಬೇಕಾಗಿದೆ ಅನ್ನುವಂತಹ ಮಾತುಗಳನ್ನು, ಅಂದರೆ ಈಗಲೇ ಪಾಕಿಸ್ತಾನಿಯರು ತಮ್ಮನ್ನು ತಾವು ಇದಕ್ಕೆ ಇನ್ವಾಲ್ವ್ ಆಗೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ತಮ್ಮನ್ನು ತಾವು ಬಿಂಬಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಮಾಡ್ಕೊಂಡು ಕುಳಿತಿರುವಂಥದ್ದನ್ನ ನೋಡ್ತಾ ಇದ್ವಿ. ಈ ಅಬ್ದುಲ್ ಬಸೀತ್ ನನಗೆ ಭಾಳ ಚೆನ್ನಾಗಿ ಗೊತ್ತು. ಅಂದರೆ ನಾನು ಒಂದ್ಸಲ ಮೀಟ್ ಆಗಿದ್ದೆ ಒಂದು ಡಿನ್ನರ್ ಎಂಗೇಜ್ಮೆಂಟ್ನಲ್ಲಿ. ನಾನು ಇಸ್ಲಾಮಾಬಾದ್ಗೆ ಹೋದಾಗ ಹೀಸ್ ಅ ಪಕ್ಕಾ ಹಾರ್ಡ್ ಲೈನರ್. ಸೊ ಅವನು ಈ ಮಾತನ್ನ ಆಡಿದ್ದು ಅದೇನು ಅಸಹಜ ಏನಿಲ್ಲ, ಅದು ಎಕ್ಸ್ಪೆಕ್ಟೆಡ್ ಫ್ರಮ್ ಅಬ್ದುಲ್ ಬಸೀತ್. ಸೊ ವಾಟ್ ಅಬ್ದುಲ್ ಬಸೀತ್ ಈಸ್ ಟ್ರೈಂಗ್ ಟು ಟೆಲ್ ಈಸ್ ದಟ್ if India does any misadventure, now obviously he does not consider this terror attack as a misadventure by Pakistan. ಆ ಪ್ರಿಮೈಸೇ ಅವನು ಅರ್ಥ ಮಾಡ್ಕೊಂಡಿಲ್ಲ. ಆದರೆ if India retaliates, it's a misadventure. And then Pakistan will have to give a hard reaction to that. ಅಂದ್ರೆ ಈಗ ಅದು ಪಾಕಿಸ್ತಾನ ಯಾವ ತರ ರಿಯಾಕ್ಟ್ ಮಾಡುತ್ತೆ ಹೇಳೋದು ಕಷ್ಟ. ಬಟ್ the point is, ಪಾಕಿಸ್ತಾನ ಹಾರ್ಡ್ ರಿಯಾಕ್ಷನ್ ಅಂದ್ರೆ ಅದ್ರ ಹತ್ರ ನ್ಯೂಕ್ಲಿಯರ್ ಆಪ್ಷನ್ ಬಿಟ್ಟು ಬೇರೆ ಆಪ್ಷನ್ ಇಲ್ಲ. ಓಕೆ, ಅಂಡ್ ನ್ಯೂಕ್ಲಿಯರ್ ಆಪ್ಷನ್ ಅದು ಯೂಸ್ ಮಾಡೋದಿಲ್ಲ. ಅದು ಮೂರ್ಖತೆಯ ಪರಮ ಸೀಮೆ ಅದು. ಓಕೆ, ಸೊ ನಾವು ಈಗ ಕನ್ವೆನ್ಷನಲ್ ಅಟ್ಯಾಕ್ ಈಸ್ ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ಬೋತ್ ಸೈಡ್ಸ್. ಓಕೆ, ನಾವು ಭಾರತ ಹೆಚ್ಚಾಗಿ ಏನ್ ಮಾಡುತ್ತೆ ಅಂದ್ರೆ ಇಮಿಡಿಯೇಟ್ ರಿಟಾಲಿಯೇಷನ್ ಅಂದ್ರೆ ಒಂದು ಏರ್ ಸ್ಟ್ರೈಕ್ ಮಾಡ್ತೀವಿ, ಒಂದು ಪ್ರಿಸೈಸ್ focused attack on the terror locations in Pakistan occupied Kashmir. Most of the Pakistan terror groups are located in POK. So now ಹೆಚ್ಚಾಗಿ ಅಲ್ಲೇ ಅಟ್ಯಾಕ್ ಮಾಡ್ತೀವಿ. And this attack is usually guided by intelligence. And ನಮ್ಮಲ್ಲಿ ಸಾಕಷ್ಟು ಇಂಟೆಲಿಜೆನ್ಸ್ ಇದೆ, ಎಲ್ಲೆಲ್ಲಿ ಯಾವ ಟೆರರ್ ಗ್ರೂಪ್ಸ್ ತಮ್ಮ ಲೊಕೇಶನ್ ಅಲ್ಲಿ ಇದ್ದಾರೆ ಅನ್ನೋದು. ಜೈಷ್ ಎ ಮೊಹಮ್ಮದ್ ಎಲ್ಲಿದೆ, ಲಷ್ಕರ್ ಎಲ್ಲಿದೆ, ಇದೆಲ್ಲ ನಮಗೆ ಚೆನ್ನಾಗಿ ಗೊತ್ತು. ಬಟ್ ಕೆಲವು ಸಲ ಅದು ಅಟ್ಯಾಕ್ ಸಕ್ಸಸ್ಫುಲ್ ಆಗುತ್ತೆ, ಕೆಲವು ಸಲ ಆಗೋದಿಲ್ಲ. ಬಟ್ ಅದು ಅಟ್ಯಾಕ್ ಮಾಡೋದ್ರಿಂದನೇ ಒಂದು ಮೆಸೇಜ್ ಹೋಗುತ್ತೆ. ಸೊ ಆಕ್ಚುಲಿ ಇದಕ್ಕಿಂತ ಮುಖ್ಯವಾಗಿ ನನಗನ್ಸೋದ ಮಟ್ಟಿಗೆ ನಾವು ವಿ ಶುಡ್ ಕ್ಯಾರಿ ಔಟ್ ಅಟ್ಯಾಕ್ಸ್ ಬೈ ಟ್ರೈನ್ಡ್ ಟೆರರಿಸ್ಟ್ ಹೂ ಆರ್ ಸೆಂಟ್ ಫ್ರಮ್ ಹಿಯರ್ ಟು ಪಾಕಿಸ್ತಾನ್. ಆ ಥರ ಮಾಡಬೇಕು. ನಾವು ಕೂಡ ಪಾಕಿಸ್ತಾನ್ ತರ ಟ್ರೈನ್ಡ್ ಟೆರರಿಸ್ಟ್ ಅಲ್ಲಿ ಕಳಿಸಿ ಇಲ್ಲಿ ಅಟ್ಯಾಕ್ ಆದ ಕೂಡಲೇ ಇಮಿಡಿಯೇಟ್ ಆಗಿ ಒಂದು ಟಿಟ್ ಫಾರ್ ಟ್ಯಾಟ್ ಅಟ್ಯಾಕ್ಸ್ ಮಾಡಬೇಕು. ಈ ಟಿಟ್ ಫಾರ್ ಟ್ಯಾಟ್ ಅಟ್ಯಾಕ್ಸ್ ಮಾಡಲಿಕ್ಕೆ ನಮ್ಮ ಭಾರತದ ಪ್ರಧಾನಮಂತ್ರಿಗಳು, ಈಗಿನ ಪ್ರಧಾನಮಂತ್ರಿ ಅಲ್ಲ, ಮೊದಲನೇ ಪರ್ಟಿಕ್ಯುಲರ್ಲಿ ಐಕೆ ಗುಜ್ರಾಲ್, ಈ ಟಿಟ್ ಫಾರ್ ಟ್ಯಾಟ್ ಅಟ್ಯಾಕ್ಸ್ ಮಾಡುವುದನ್ನು ಖಂಡಿತವಾಗಿ ಅದು ನಾವು ಮಾಡಬಾರದು ಅಂತ ಒಂದು ಪಾಲಿಸಿ ಗೈಡ್ಲೈನ್ ಕೊಟ್ಟರು. ಆವತ್ತಿನಿಂದ ನಾವು ಟಿಟ್ ಫಾರ್ ಟ್ಯಾಟ್ ಅಟ್ಯಾಕ್ಸ್ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ವಿ. ಅದಕ್ಕಿಂತ ಮುಂಚೆ ಟಿಟ್ ಫಾರ್ ಟ್ಯಾಟ್ ಅಟ್ಯಾಕ್ಸ್ ವರ್ ಹ್ಯಾಪನಿಂಗ್. ಸೊ ಈಗ ಶುಡ್ ವಿ ಗೋ ಬ್ಯಾಕ್ ಟು ದಟ್ ಕೈಂಡ್ ಆಫ್ ಅಟ್ಯಾಕ್ಸ್ ಆರ್ ಶುಡ್ ವಿ ಸ್ಟಿಕ್ ಟು ಏರಿಯಲ್ ಅಟ್ಯಾಕ್ಸ್? ದಿಸ್ ಇಸ್ ಅ ಪಾಲಿಸಿ ಡಿಸಿಷನ್ ವಿಚ್ ದ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಟು ಟೇಕ್. ಸೊ ಪ್ರಧಾನಮಂತ್ರಿ ಮೋದಿಯವರು ಯಾವ ತರ ರೆಸ್ಪಾಂಡ್ ಮಾಡ್ತಾರೆ, ಯಾವ ತರ ರಿಟಾಲಿಯೇಟ್ ಮಾಡುತ್ತಾರೆ, ಅದು ನೋಡಬೇಕು. ನಾವಾಗಲೇ ಬಾಲಾಕೋಟ್ ಅಟ್ಯಾಕ್ ಮಾಡಿದ್ದೀವಿ, ಅಂಡ್ ಅದರಿಂದ ಒಂದು ಗೈಡ್ಲೈನ್, ಒಂದು ಸ್ಟ್ಯಾಂಡರ್ಡ್ ವಿ ಆಲ್ರೆಡಿ ಸೆಟ್ ಅಪ್. ಸೊ ಈಗ ನಾವು ಆ ಬೆಂಚ್ ಮಾರ್ಕ್ ಇಂದ ಕೆಳಗಡೆ ಅಟ್ಯಾಕ್ ಮಾಡೋದು ಕಷ್ಟ. ಸೊ ನಾವು ಈಗ ಅದೇ ತರ ಅದಕ್ಕಿಂತ ಜಾಸ್ತಿ ಪವರ್ಫುಲ್ ಆದ ಅಟ್ಯಾಕ್ ಮಾಡಬೇಕು. ಸೊ ದಿಸ್ ಇಸ್ ಅ ವೆರಿ ಡಿಫಿಕಲ್ಟ್ ಕ್ವೆಶ್ಚನ್. ಇದನ್ನ ಡಿಸೈಡ್ ಮಾಡಬೇಕು. ಆದ್ಮೇಲೆ ಡಿಸೈಡ್ ಮಾಡಿದ್ಮೇಲೆ ಇದರದ್ದು ರೆಸ್ಪಾನ್ಸ್ ಏನ್ ಬರುತ್ತೆ ಪಾಕಿಸ್ತಾನದಿಂದ, ಅದು ಕೂಡ ನಾವು ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ ಓನ್ಲಿ ದೆನ್ ವಿ ಕ್ಯಾನ್ ರಿಟಾಲಿಯೇಟ್. ಈಗ ನಮಗೆ ಅಮೆರಿಕದ ಸಹಾಯ ಇದೆ, ಇಸ್ರೇಲ್ ಕೂಡ ನಮಗೆ ಸಹಾಯ ಮಾಡುತ್ತೆ ಇಂಥ ಅಟ್ಯಾಕ್ಸ್ ಮಾಡೋದ್ರಲ್ಲಿ. ಅದರಲ್ಲೇನು ನಿಸ್ಸಂದೇಹ ಅದು ಮಾಡುತ್ತೆ.
ಆದರೆ ನಾವು ಮಾಡಿದರೆ ಪಾಕಿಸ್ತಾನ ಹೇಗೆ ರಿಯಾಕ್ಟ್ ಆಗುತ್ತೆ, ಅದನ್ನು ನಾವು ತಡ್ಕೊಳ್ಳಿಕ್ಕಾಗತ್ತಾ, ಇದೆಲ್ಲ ವಿಚಾರ ಮಾಡಿ ಒಂದು ನಿರ್ಣಯಕ್ಕೆ ಬರಬೇಕು. ಅದಕ್ಕೆ ಅವರು ಈಗಾಗಲೇ ಡೋವಲ್ ಮತ್ತು ಜಯಶಂಕರ್ ಹತ್ರ ಮಾತಾಡ್ತಾ ಇದ್ದಾರೆ. ಈಗ ಇದಾದ್ಮೇಲೆ ಹಿ ವಿಲ್ ಹ್ಯಾವ್ ಮೀಟಿಂಗ್ ವಿತ್ ದ ಆರ್ಮಿ ಚೀಫ್ ಅಂಡ್ ಏರ್ ಚೀಫ್. ಸೊ ಅವರು ಅಡ್ವೈಸ್ ಮಾಡಬೇಕು. ಅದರಲ್ಲಿ ಆರ್ಮಿ ಚೀಫ್, ಏರ್ ಚೀಫ್, ಇಂಟೆಲಿಜೆನ್ಸ್ ಚೀಫ್ಸ್ ಇವರೆಲ್ಲ ಇರ್ತಾರೆ. ಆ ಮೀಟಿಂಗ್ನಲ್ಲಿ ಆಕ್ಚುಯಲ್ ಕಾನ್ಕ್ರೀಟ್ ಡೀಟೇಲ್ಸ್ ವಿಲ್ ಬಿ ವರ್ಕ್ಡ್ ಔಟ್. ಸೊ ಅದು ನೋಡಬೇಕು. ಇನ್ ದ ನೆಕ್ಸ್ಟ್ 1 or 2 days ಆರ್ ವೆರಿ ಟೆನ್ಸ್ ಡೇಸ್ ಫಾರ್ ಬೋತ್ ಇಂಡಿಯಾ ಅಂಡ್ ಪಾಕಿಸ್ತಾನ್, ಅಂಡ್ it's a very unpredictable situation. So I think we'll have to see how it will turn out. ಇಲ್ಲಿ ಚೈನಾದ ಅಂಬಾಸಡರ್, ಇಂಡಿಯಾಗಿರುವಂತಹ ಅಂಬಾಸಡರ್ ಅವರು ತಮ್ಮ ಟ್ವೀಟ್ನ ಮೂಲಕವಾಗಿ ಕೂಡ ಅವರು ಹೇಳಿರುವಂಥ ಶಾಕ್ಡ್ ಬೈ ದ ಅಟ್ಯಾಕ್ ಇನ್ ಪಹಲ್ಗಾಮ್ ಆ್ಯಂಡ್ ಕಂಡೆಮ್ ಡೀಪ್ ಕಂಡೋಲೆನ್ಸಸ್ ಫಾರ್ ದ ವಿಕ್ಟಿಮ್ಸ್ ಆ್ಯಂಡ್ ಸಿನ್ಸಿಯರ್ ಸಿಂಪತೀಸ್ ಟು ದ ಇಂಜರ್ಡ್ ಆ್ಯಂಡ್ ದ ಬೆರೀವ್ಡ್ ಫ್ಯಾಮಿಲೀಸ್, ಅಪೋಸ್ ಟೆರರಿಸಮ್ ಆಫ್ ಆಲ್ ಫಾರ್ಮ್ಸ್ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇಲ್ಲಿ ಟೆರರಿಸಮ್ ಅನ್ನು ಅಪೋಸ್ ಮಾಡಬೇಕು ಅನ್ನುವಂಥದ್ದು ಕೇವಲ ಮಾತುಗಳ ಮಾತ್ರನಾ ಅಥವಾ ಅದನ್ನ ಬೈ ಆಕ್ಷನ್? ಎಸ್, ಇದು ಬಹಳ ಇಂಪಾರ್ಟೆಂಟ್ ಮೆಸೇಜ್ ಇದು. ಬಿಕಾಸ್ ಚೈನಾ ಹ್ಯಾಸ್ ಬೀನ್ ಟ್ರೆಡಿಷನಲಿ ಸೀನ್ ಆಸ್ ಅ ಸಪೋರ್ಟರ್ ಆಫ್ ಪಾಕಿಸ್ತಾನ್. ಇಟ್ಸ್ ಆಲ್ಮೋಸ್ಟ್ ಲೈಕ್ there is a brotherly relationship between Pakistan and China. But in the last few years, China has been advising Pakistan to stop these terror attacks. Especially China itself has been a victim of terror attacks in Gwadar, in northwest frontier, and such areas where there are Chinese engineers have been working. ಅಲ್ಲಿ ಕೂಡ ಅಟ್ಯಾಕ್ಸ್ ಆಗಿದೆ. ಆಮೇಲೆ ಚೈನಾ ಕೂಡ ಈ ಪಾಕಿಸ್ತಾನಿಗೆ ಸ್ಟ್ರಾಂಗ್ಲಿ ಆ್ಯಂಡ್ ಸ್ಟರ್ನ್ಲಿ ಅಡ್ವೈಸ್ ಮಾಡಿದೆ, ನೀವು ಈ ಟೆರರ್ ಅಟ್ಯಾಕ್ಸ್ ಅನ್ನು ಸ್ಟಾಪ್ ಮಾಡಿ ಅಂತ. ಆಮೇಲೆ ಪಾಕಿಸ್ತಾನಿಗೆ ಅಫ್ಘಾನಿಸ್ತಾನದಿಂದಲೇ ತಾವು ಕೊಟ್ಟಿದ್ದ ಮತ್ತು ತಮಗೆ ವಾಪಸ್ ಬರ್ತಾ ಇದೆ. ಸೊ ಈಗ ಪಾಕಿಸ್ತಾನ್ ಈಸ್ ನಾಟ್ ಇನ್ ಎ ವೆರಿ ಹ್ಯಾಪಿ ಸಿಚುವೇಶನ್. ಹೌದು, ಚೈನಾ ಅವ್ರ ಕೈ ಬಿಟ್ಟಿದೆ, ಅಮೆರಿಕ ಅವ್ರ ಕೈ ಬಿಟ್ಟಿದೆ, ಆಮೇಲೆ ಅಫ್ಘಾನಿಸ್ತಾನದಿಂದ ಅವರಿಗೆ ಟ್ರಬಲ್ ಇದೆ, ಬಲೂಚಿಸ್ತಾನದಲ್ಲಿ ಇನ್ಸರ್ಜೆನ್ಸಿ ಮತ್ತೆ ಶುರು ಆಗಿದೆ. ಸೊ ಪಾಕಿಸ್ತಾನ್ ಈಸ್ ಇನ್ ಅ ವೆರಿ ಬ್ಯಾಡ್ ಸಿಚುವೇಶನ್ ರೈಟ್ ನೌ, and this kind of a terror attack is going to cost very, very heavily to Pakistan. ಆದರೆ ಈ ಅಟ್ಯಾಕ್ನ ಹಿನ್ನೆಲೆಯಲ್ಲಿ ನೋಡಿದಾಗ ಪಾಕಿಸ್ತಾನದ ಸೇನಾಪತಿ ಇತ್ತೀಚೆಗಷ್ಟೇ ಜನರಲ್ ಇತ್ತೀಚೆಗೆ ಹೇಳಿರ್ತಕ್ಕಂತಹ ಮಾತುಗಳನ್ನು, ಕಾಶ್ಮೀರದಲ್ಲಿ ಒಂದು ರೀತಿಯಂಥ ರಕ್ತದೋಕುಳಿಯನ್ನು ಹರಿಸಬೇಕು ಅನ್ನೋಂತಹ ಧಾಟಿಯಲ್ಲಿ ಆತ ಮಾತಾಡಿರುವಂತಹ ರೀತಿಯನ್ನು ಗಮನಿಸಿದಾಗ ಬಹುಶಃ ಅದರ ಭಾಗವಾಗಿಯೂ ಕೂಡ ಈ ರೀತಿಯಂಥ ಪ್ರಚೋದನೆಯ ಅಂತ ಅಥವಾ ಇಂಥದ್ದೊಂದು ಅಟ್ಯಾಕ್ ಮಾಡೋದಕ್ಕಿಂತ ಮುಂಚಿತವಾದ ಪ್ರಚೋದನೆ ಪಾಕಿಸ್ತಾನದ ನೇರವಾಗಿ ಸಿಕ್ಕಿರುವಂಥದ್ದರ ರೀತಿಯಲ್ಲಿ ಇಲ್ವಾ ಇದು ಅಂತ? ಅದೆಲ್ಲ ಬೋಸ್ಟ್ಫುಲ್ ಬ್ರವಾಡೋ. ಐ ಡೋಂಟ್ ಗಿವ್ ಮಚ್ ಇಂಪಾರ್ಟೆನ್ಸ್ ಟು ದಟ್ ಕೈಂಡ್ ಆಫ್ ಸ್ಟೇಟ್ಮೆಂಟ್. ಬಟ್ ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ಈ ಲಷ್ಕರ್ ಎ ತೊಯ್ಬಾಗೆ ಈ ಅಟ್ಯಾಕ್ ಮಾಡುವಂತ ನಿರ್ದೇಶ ಏನಾದರೂ ಪಾಕಿಸ್ತಾನ ಆರ್ಮಿ ಅಥವಾ ISI ಕೊಟ್ಟಿದೆಯಾ? ಅದು ಕೊಟ್ಟಿದ್ರೆ ಯಾಕೆ ಕೊಟ್ಟರು? ಅವರಿಗೆ ತಮ್ಮ ದೇಶದ ಪರಿಸ್ಥಿತಿ ಅರ್ಥವಾಗಿಲ್ವಾ? ಈಗ ಮತ್ತೆ ಕಾಶ್ಮೀರ ಇಶ್ಯೂನ ಇಂಟರ್ನ್ಯಾಷನಲೈಸ್ ಮಾಡುವ ಕಾರಣ ಏನು? ಯಾತಕ್ಕೆ ಮಾಡ್ತಾ ಇದ್ದಾರೆ ಈಗ? ಅವ್ರಿಗೆ ಗೊತ್ತು ತಮ್ಮ ದೇಶದ ಪರಿಸ್ಥಿತಿ ಏನು, ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ನಡೀತಾ ಇದೆ. ಅದೊಂದು ಕಂಗಾಲಾದ ದೇಶ ಅದು ಈಗ. ಅಂತ ದೇಶದಲ್ಲಿ ಪಾಕಿಸ್ತಾನ ಆರ್ಮಿ ಈ ರೀತಿ ಕೆಲಸ ಮಾಡಿದ್ರೆ ಅದನ್ನ ಪ್ರೈಮ್ ಮಿನಿಸ್ಟರ್ ಅಪ್ರೂವ್ ಮಾಡ್ತಾರ?